ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ ಒಂದು ರಿಲೀಫ್ ಕೊಟ್ಟಿದೆ. ಇಡಿ 120B ಪ್ರಕರಣವನ್ನ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಅಂದ್ರೆ 120B ಅಂತ ಅಂದ್ರೆ ಅಪರಾಧಿತ ಒಳಸಂಚು ಅನ್ನುವಂಥದ್ದೇನು ಆರೋಪ ಇತ್ತು, ಅದನ್ನ ಸದ್ಯ ಈಗ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನ ಏನ್ ಹಿಂದೆ ಕೊಟ್ಟಿತ್ತು ಅದನ್ನ ಚಾಲೆಂಜ್ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ. ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಿಂದಾಗಿ ಸ್ವಲ್ಪ ಮಟ್ಟಿಗೆ ಡಿಕೆ ಶಿವಕುಮಾರ್ಗೆ ಇಡಿ ತನಿಖೆಯಿಂದ ನಿರಾಳ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದಿಂದ ಇಂಥದೊಂದು ಆದೇಶವನ್ನ ನೀಡಲಾಗಿದೆ. ಇದರ ಹೆಚ್ಚಿನ ವಿಶ್ಲೇಷಣೆ ವಿವರಣೆಯನ್ನ ನಾವು ಸದ್ಯದಲ್ಲೇ ನಿಮಗೆ ನೀಡ್ತೀವಿ. ಇದರಿಂದ ಡಿಕೆ ಶಿವಕುಮಾರ್ಗೆ ಹೇಗೆ ನಿರಾಳತೆ ಸಿಗ್ಬೋದು ಅಂತ. ಡಿಕೆ ಶಿವಕುಮಾರ್ ಅವರ ದೆಹಲಿ ನಿವಾಸಗಳ ಮೇಲೆ ನಿಮ್ಗೆ ಗೊತ್ತಿರೋ ಹಂಗೆ ದಾಳಿಯಾಗಿತ್ತು. ಐಟಿ ಕಾಯ್ದೆ ಐಪಿಸಿ ಸೆಕ್ಷನ್ 120B ಅಡಿ ಕೇಸ್ ದಾಖಲಾಗಿತ್ತು. 120B ಅನುಸೂಚಿತ ಪ್ರಕರಣ ಅಂತೇಳಿ ಇಡಿ ಕೂಡ ತನಿಖೆ ನಡೆಸ್ತಾ ಇತ್ತು. ಹೈಕೋರ್ಟ್ 120B ಸ್ವತಂತ್ರ ಅಪರಾಧ ಅಂತ ತೀರ್ಪನ್ನ ನೀಡಿತ್ತು. ಡಿಕೆಗೆ ಇಡಿ ನೀಡಿದ್ದಂತ ಸಮನ್ಸ್ ರದ್ದಿಗೆ ನಿರಾಕರಣೆಯನ್ನ ಮಾಡಿತ್ತು ಹೈಕೋರ್ಟ್. ಇಡಿ ನೀಡಿದ್ದಂತ ಸಮನ್ಸ್ ಅನ್ನ ರದ್ದುಪಡಿಸೋದಕ್ಕೆ ಹೈಕೋರ್ಟ್ ನಿರಾಕರಿಸಿತ್ತು. ಇದನ್ನ ಪ್ರಶ್ನಿಸಿ ಡಿಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಈಗ ಐಪಿಸಿ ಸೆಕ್ಷನ್ 120B ಸ್ವತಂತ್ರ ಅಪರಾಧ ಅಲ್ಲ ಅಂತ ತೀರ್ಪನ್ನ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ಗೆ ಇಡಿ ಪ್ರಕರಣದಿಂದ ರಿಲೀಫ್ ಸಿಕ್ಕಿದೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ಹಾಗಾದ್ರೆ ಈ 120B ಸ್ವತಂತ್ರ ಅಪರಾಧ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ತೀರ್ಪೇನಿದೆ ಅದು ಡಿಕೆ ಶಿವಕುಮಾರ್ ಅವರಿಗೆ ಹೇಗೆ ರಿಲೀಫ್ ಅನ್ನ ತಂದು ಕೊಡಬಹುದು? ನಾವು ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾಯಿನ್ ಆಗ್ತಾ ಇದ್ದಾರೆ. ರಮೇಶ್, ಈಗ 120B ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೊಟ್ಟಿರುವಂತಹ ತೀರ್ಪು ಯಾವ್ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ರಿಲೀಫ್ ತಂದು ಕೊಡಬಹುದು? ಪರ್ಟಿಕ್ಯುಲರ್ಲಿ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ವಾ ರಮೇಶ್, ಇದು ಇತರ ಪ್ರಕರಣಗಳಿಗೆ ಏನಾದ್ರು ಅನ್ವಯಿಸುತ್ತಾ, ಏನ್ ಕತೆ? ಮಾಲ್ತೇಶ್, ಇದು ಇಡಿಗೆ ಸಂಬಂಧಪಟ್ಟಿರುವಂಥ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಇರುವಂಥ ತೀರ್ಪು. ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ಯಾವ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದನ್ನ ಆ ಶೆಡ್ಯೂಲ್ನಲ್ಲಿ ಹೇಳಿರ್ತಾರೆ. ಅಂದರೆ ಪ್ರೆಡಿಕೇಟೆಡ್ ಅಫೆನ್ಸ್ ಅಂತ ಏನು ಮೆನ್ಷನ್ ಆಗಿರುತ್ತೆ, ಅಂದರೆ ಅನುಸೂಚಿತ ಪ್ರಕರಣಗಳು, ಶೆಡ್ಯೂಲ್ಡ್ ಅಫೆನ್ಸಸ್ ಏನಿರುತ್ತೆ, ಅಂದರೆ ಇಡಿ ಇಂತಿಂಥ ಕೇಸಲ್ಲಿ ಮಾತ್ರ ತನಿಖೆ ನಡೆಸಬೇಕು ಅಂತೇಳಿ ಕಾಯ್ದೆಯಲ್ಲೇ PMLA ಕಾಯ್ದೆಯಲ್ಲೇನೆ ಹೇಳಲಾಗಿದೆ. ಆ ಕೇಸ್ನಲ್ಲಿ ಮಾತ್ರ ಇಡಿ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಡಿ.ಕೆ. ಶಿವಕುಮಾರ್ ಅವ್ರ ಕೇಸಲ್ಲಿ ಏನಾಗಿತ್ತು ಅಂತಂದರೆ IT ಮೊದಲು ದಾಳಿ ನಡೆಸುತ್ತೆ ಎಲ್ಲ ಕಡೆ ದೆಹಲಿ ನಿವಾಸಗಳ ಮೇಲೆ. ಅದಾದಮೇಲೆ IT ಅವರು ಒಂದು ಚಾರ್ಜ್ ಶೀಟನ್ನು ಹಾಕ್ತಾರೆ, ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ. ಅದರಲ್ಲಿ 120B ಜೊತೆಗೆ IT ಕೇಸಸ್ ಅನ್ನು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದಾದ್ಮೇಲೆ ಇಡಿ ಏನು ಮಾಡುತ್ತೆ, ಇದರಲ್ಲಿ 120B ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಕೂಡ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತೇಳಿ ಡಿ.ಕೆ. ಶಿವಕುಮಾರ್ಗೆ ಒಂದು ಸಮನ್ಸ್ ಅನ್ನು ಇಶ್ಯೂ ಮಾಡ್ತಾರೆ. 120B ಕೆಳಗಡೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಹೀಗಾಗಿ ನೀವು ವಿಚಾರಣೆಗೆ ಬನ್ನಿ ಅಂತೇಳಿ. ಅದನ್ನು ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ಡಿ.ಕೆ. ಶಿವಕುಮಾರ್. 120B ಇಂಡಿಪೆಂಡೆಂಟ್ ಅಫೆನ್ಸ್ ಅಲ್ಲ, ಯಾಕಂದ್ರೆ 120B ಅಂದ್ರೆ ಅಪರಾಧಿಕ ಒಳಸಂಚು. ಆದರೆ ಒಳಸಂಚು ಯಾವುದಕ್ಕೋಸ್ಕರ, ಯಾವುದಾದ್ರು ಪ್ರೆಡಿಕೇಟ್ ಅಫೆನ್ಸ್ ಅಂದ್ರೆ ಇಡಿಗೆ ಅಧಿಕಾರ ಇರುವಂಥ ಅಫೆನ್ಸ್ಗೆ ಸಂಬಂಧಪಟ್ಟಂತೆ ಒಳಸಂಚು ಮಾಡಿದ್ರೆ ಮಾತ್ರ ಇಡಿ ತನಿಖೆ ನಡೆಸಬಹುದು. ಆದರೆ ಇದು ಶೆಡ್ಯೂಲ್ಡ್ ಅಫೆನ್ಸ್ ಅಲ್ಲ, ಯಾಕಂದ್ರೆ IT ಕಾಯ್ದೆ ಮೂಲ ಅಫೆನ್ಸು, ಇದು ಕೇವಲ ಒಳಸಂಚು ಅಷ್ಟೇ. ಹೀಗಾಗಿ ಒಳಸಂಚುನೇ ಸಪರೇಟ್ ಅಪರಾಧ ಅಲ್ಲ ಅನ್ನೋದ್ರಿಂದ ಇದನ್ನ ರದ್ದುಪಡಿಸಬೇಕು ಇಡಿ ಸಮನ್ಸನ ಅಂತೇಳಿ ಹೈಕೋರ್ಟ್ ಮನವಿ ಮಾಡಿದ್ರು. ಆದರೆ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟು 2019ರಲ್ಲಿ ಇದು ಅಂದ್ರೆ 120B ಕೂಡ ಒಂದು ಪ್ರತ್ಯೇಕ ಅಫೆನ್ಸ್, ಸ್ಟ್ಯಾಂಡ್ ಅಲೋನ್ ಅಫೆನ್ಸ್, ಪ್ರತ್ಯೇಕ ಅಪರಾಧ ಆಗುತ್ತೆ. ಹೀಗಾಗಿ ಇಡಿ ವಿಚಾರಣೆಗೆ ನೀವು ಒಳಪಡಬೇಕು ಅಂತೇಳಿ ತೀರ್ಪನ್ನು ಕೊಟ್ಟಿದ್ದು. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಇಡಿ ವಿಚಾರಣೆಗೆ ಹೋದ್ರು. ಆನಂತರ ಇಡಿ ಅವ್ರನ್ನ ಬಂಧಿಸಿದ್ರು. ಅದಾದ್ಮೇಲೆ ಸುಮಾರು ದಿವಸಗಳ ಕಾಲ ಅಂದ್ರೆ ಜೈಲಿನಲ್ಲಿ ಡಿ.ಕೆ. ಶಿವಕುಮಾರ್ ಕಾಲ ಕಳಿಬೇಕಾಗಿತ್ತು. ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಸುಪ್ರೀಂ ಕೋರ್ಟ್ ಈಗ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ. 120B ಸ್ಟ್ಯಾಂಡ್ ಅಲೋನ್ ಅಫೆನ್ಸ್ ಅಲ್ಲ, ಅಂದ್ರೆ ಅದೇ ಒಂದು ಸ್ವತಂತ್ರ ಅಪರಾಧ ಅಲ್ಲ, ಬದಲಾಗಿ ಅದು ಇನ್ನೊಂದು ಅಪರಾಧ ಇದ್ದು, ಅಂದ್ರೆ ಇಡಿಗೆ ಅಧಿಕಾರ ಇರುವಂಥ ಪ್ರಕರಣದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದ್ದು ಅದರಲ್ಲಿ 120B ಇದ್ರೆ ಮಾತ್ರ ತನಿಖೆಯನ್ನು ನಡೆಸಬಹುದು. ಆದರೆ ಇಲ್ಲಿ IT ಕಾಯ್ದೆ ಇದರಲ್ಲಿ ಬರಲ್ಲ, PMLA ಕಾಯ್ದೆ ವ್ಯಾಪ್ತಿಗೆ ಬರಲ್ಲ, ಅಂದ್ರೆ ಜಾರಿ ನಿರ್ದೇಶನಾಲಯದ ವ್ಯಾಪ್ತಿಗೆ IT ಪ್ರಕರಣ ಬರೋದಿಲ್ಲ. ಹೀಗಾಗಿ 120B ಏನಿದೆ ಇದು IT ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂಥ ಕೇಸು. ಹೀಗಾಗಿ ಇದು ಸ್ಟ್ಯಾಂಡ್ ಅಲೋನ್ ಅಫೆನ್ಸ್ ಅಲ್ಲ, ಅಂದ್ರೆ ಒಳಸಂಚು ಅನ್ನೋದನ್ನೇ ಪ್ರತ್ಯೇಕ ಅಪರಾಧ ಅಲ್ಲ. ಯಾಕಂದ್ರೆ ಈಗ ಯಾವುದೋ ಒಂದು ಮರ್ಡರ್ಗೆ ಒಳಸಂಚು ಅಂದ್ರೆ ಅದಕ್ಕೆ ಅಂದ್ರೆ ಮೂಲ ಅಪರಾಧ ಅಲ್ಲಿ ಮರ್ಡರ್ ಆಗಿರುತ್ತೆ, ಒಳಸಂಚು ಅದಕ್ಕೆ ಪೂರಕ ಅಪರಾಧ ಆಗಿರುತ್ತೆ. ಅದೇ ರೀತಿ ಈ ಕೇಸ್ನಲ್ಲಿ
IT ಕಾಯ್ದೆ ಮೂಲ ಅಪರಾಧ, ಅದಕ್ಕೆ ಒಳಸಂಚು ಅನ್ನೋದು IT ಕಾಯ್ದೆಗೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಇದು ಪ್ರತ್ಯೇಕ ಅಪರಾಧ ಅಂತೇಳಿ 120B ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದು ಪ್ರೆಡಿಕೇಟ್ ಅಫೆನ್ಸ್ ವ್ಯಾಪ್ತಿಗೆ ಬರಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಮಾನ ಕೊಟ್ಟಿದೆ. ಇದರಿಂದ DK ಶಿವಕುಮಾರ್ ಅವರಿಗೆ ED ಒಂದು ಏನು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿತ್ತು, ಅದರಿಂದ ಮಾತ್ರ ರಿಲೀಫ್ ಸಿಕ್ಕಿದೆ. ಆದರೆ ಈಗ DK ಶಿವಕುಮಾರ್ ಮೇಲೆ ಬಹಳ ದೊಡ್ಡ ಗಂಡಾಂತರ ಇರುವಂಥದ್ದು CBI ಪ್ರಕರಣ. CBI ಕೇಸ್ ಏನು ಆದಾಯ ಮೀರಿ ಇವರು ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತೇಳಿ ಅದು ಈಗ CBI ಇನ್ವೆಸ್ಟಿಗೇಷನ್ ಅಂದರೆ FIR ಅನ್ನು ದಾಖಲಿಸಿ ಅವ್ರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಅದನ್ನ ಪ್ರಶ್ನೆ ಅಂದರೆ ಅವ್ರು ಏನು ಅನುಮತಿ ಕೊಟ್ಟಿತ್ತು ಸರ್ಕಾರ CBI ಇನ್ವೆಸ್ಟಿಗೇಷನ್ಗೆ, ಅದನ್ನ ಸರ್ಕಾರ ಹಿಂಪಡೆದಿತ್ತು. ಅದನ್ನ ಪ್ರಶ್ನೆ ಮಾಡಿ ಈಗ DK ಶಿವಕುಮಾರ್ ಹೈಕೋರ್ಟ್ ಅಲ್ಲಿ ಏನು ಅರ್ಜಿ ಸಲ್ಲಿಸಿದ್ದಾರೆ, ಅದು ಇನ್ನು ವಿಚಾರಣಾ ಹಂತದಲ್ಲಿದೆ. ಹೀಗಾಗಿ ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು ಏನಿದೆ ಅದು ಬರೀ ED ಕೇಸ್ಗೆ ಸಂಬಂಧಪಟ್ಟಿರುವಂಥ ತೀರ್ಪು ಮಾತ್ರ. ಅಂದರೆ ಈ ಹಿಂದೆ DK ಶಿವಕುಮಾರ್ ಏನು ಜೈಲಿಗೆ ಹೋಗಿದ್ರು, ಜೈಲಿಗೆ ಹಾಕಲ್ಪಟ್ಟಿದ್ರು, ಆ ಕೇಸ್ಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಸಿಕ್ಕಿರುವಂಥ ರಿಲೀಫ್. ಹೀಗಾಗಿ ಮುಂದೆ ಅವರು ವಿಚಾರಣೆಯಲ್ಲಿ ಭಾಗವಹಿಸುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಈಗ ಚಾರ್ಜ್ ಶೀಟ್ ಆಗಿದೆ ಅವ್ರ ವಿರುದ್ಧ, ಆ ಚಾರ್ಜ್ ಶೀಟ್ನಲ್ಲೂ ಕೂಡ ಅವರು ಕೋರ್ಟ್ ವಿಚಾರಣೆಗೆ ಹಾಜರಾಗುವಂಥ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇದು DK ಶಿವಕುಮಾರ್ಗೆ ಬಹಳ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು ED ಕೇಸಿಗೆ ಸಂಬಂಧಪಟ್ಟಂತೆ. ಆದರೆ CBI ಇನ್ವೆಸ್ಟಿಗೇಷನ್ ಇದೆ, ಅದು ಪ್ರತ್ಯೇಕ ಅಪರಾಧ ಆಗಿರೋದ್ರಿಂದ ಅದು ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಮಾಲ್ತೇಶ್. ಓಕೆ ರಮೇಶ್, ಅಂದ್ರೆ ಇದನ್ನ ಈ ರೀತಿಯಾಗಿ ಮುಂದಿನ ಹಂತದಲ್ಲಿ DK ಶಿವಕುಮಾರ್ ಅವರ ಪರವಾದಂತ ವಕೀಲರು ಕೋರ್ಟ್ ಮುಂದೆ ಇಡೋದಕ್ಕೆ ಅವಕಾಶ ಆಗುತ್ತಾ ಅಂತ ಅಂದ್ರೆ ಕುತೂಹಲ ಕೇಳ್ತಾರೋ ಅಂತಂದ್ರೆ EDಗೆ ಈ ಪ್ರಕರಣದಲ್ಲಿ ಅಲ್ಲಿಗೆ ತನಿಖೆ ನಡೆಸೋದಕ್ಕೆ ಅವಕಾಶ ಇಲ್ಲ ಅಂದಂಗಾಯ್ತು. ಹಂಗಂತ ಅಂದು ಈ ಹಿಂದೆ ಅವರನ್ನ ED ಜೈಲಿಗೆ ಕೂಡ ಕಳಿಸಿತ್ತು. ಹಾಗಾಗಿ ತನಿಖೆಗೆ ತನ್ನ ವ್ಯಾಪ್ತಿಯನ್ನ ಮೀರಿ ಇಲ್ಲಿ ED ವರ್ತಿಸಿದೆ ಅನ್ನುವಂಥದ್ದು ಒಂದು. ಇದೇ ರೀತಿಯಾಗಿ CBI ಹಾಗೆ IT ಅಧಿಕಾರಿಗಳು ಕೂಡ DK ಶಿವಕುಮಾರ್ ಅವರ ವಿರುದ್ಧವಾಗಿ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಅವರನ್ನು ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದ ಪ್ರಯತ್ನಗಳಾಗಿದೆ. ಹಿಂದೆ ಅವರು ಜೈಲಿಗೆ ಹೋಗಿದ್ದಂಥದ್ದು ಕೂಡ ಈಗ ಆ ಪ್ರಕರಣ ವ್ಯಾಪ್ತಿ ಮೀರಿ ED ವರ್ತಿಸಿದೆ ಅನ್ನಂಗಾಯ್ತು. ಇದೇನಾದ್ರೂ ಇತರ ಪ್ರಕರಣಗಳ ತನಿಖೆ ಸಂದರ್ಭದಲ್ಲಿ ಬೈ ಕೋರ್ಟ್ ಹಾಲ್ ಅಲ್ಲಿ ಏನಾದ್ರು ಮೆನ್ಷನ್ ಮಾಡುವಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವ್ರ ವಿರುದ್ಧವಾಗಿ ಇಂಥದ್ದೆಲ್ಲ ಪಿತೂರಿಗಳಾಯ್ತು ಅನ್ನುವಂತ ಜಡ್ಜಸ್ ಗಳಿಗೆ ಏನಾದ್ರು ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಬಳಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇದೇನಾದ್ರು ಇಂಪ್ಯಾಕ್ಟ್ ಆಗುತ್ತಾ ರಮೇಶ್ ಅಂತ? ಖಂಡಿತ ಇದನ್ನು ಬೆಳೆಸ್ಕೊಳ್ಳೋ ಒಂದು ಪ್ರಯತ್ನವನ್ನು DK ಶಿವಕುಮಾರ್ ಪರ ವಕೀಲರು ಮಾಡೇ ಮಾಡ್ತಾರೆ. ಯಾಕೆಂತಂದರೆ ಇದರಲ್ಲಿ ಈಗ CBIಗೆ ಇನ್ವೆಸ್ಟಿಗೇಷನ್ಗೆ ಅನುಮತಿ ಕೊಟ್ಟಿದ್ದು ರಾಜ್ಯ ಸರ್ಕಾರ ED ಬರೆದಂಥ ಒಂದು ಪತ್ರದಿಂದ. ED ಏನು ಹೇಳ್ತು, ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ DK ಶಿವಕುಮಾರ್ ಅವರು ಭ್ರಷ್ಟಾಚಾರ ನಡೆಸಿದ್ದಾರೆ, ಅವರು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ, ಹೀಗಾಗಿ ಅವರು ಭ್ರಷ್ಟಾಚಾರ ನಡೆಸಿರೋದು ನಮಗೆ ಪತ್ತೆ ಆಗಿರೋದ್ರಿಂದ ನಾವು ಈ ಮಾಹಿತಿಯನ್ನು CBIಗೂ ಕೂಡ ಹಂಚಿಕೊಂಡಿದ್ದೀವಿ, ಹೀಗಾಗಿ CBI ತನಿಖೆ ನೀವು ನಡೆಸಬಹುದು ಅಂತೇಳಿ ಒಂದು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿತ್ತು. ಅದನ್ನು ಆಧರಿಸಿ CBI ಕೂಡ ಒಂದು ಪತ್ರ ಬರೀತು ರಾಜ್ಯ ಸರ್ಕಾರಕ್ಕೆ, ನೀವು ಒಂದು ಇನ್ವೆಸ್ಟಿಗೇಷನ್ ಅನುಮತಿ ಕೊಡಿ ಅಂತೇಳಿ. ರಾಜ್ಯ ಸರ್ಕಾರ ಕೂಡ ಸಮ್ಮತಿಯನ್ನು ಕೊಡ್ತು. ಆದರೆ ಸಮ್ಮತಿ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿದೆ, ಅದು ಇನ್ನೊಂದು ವಿಚಾರ. ಹೀಗಾಗಿ ಆ ಒಂದು ಬೇಸ್ಡ್ ಆನ್ ದಟ್ ಲೆಟರ್ ಅಂದರೆ ಆ ಒಂದು ಮಾಹಿತಿಯ ಆಧಾರದ ಮೇಲೆ ರಾಜ್ಯ ಸರ್ಕಾರ ಒಂದು ಒಪ್ಪಿಗೆಯನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಕೂಡ DK ಶಿವಕುಮಾರ್ ಪರ ವಕೀಲರು ಅದನ್ನು ಮೆನ್ಷನ್ ಮಾಡುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ. ಆದರೆ ಇದೆಲ್ಲವೂ ಕೂಡ IT ದಾಳಿಯ ನಂತರ ಒಂದೇನು ಇನ್ವೆಸ್ಟಿಗೇಷನ್ ED ಮಾಡಿತ್ತು, ED ಬರೆದಂಥ ಪತ್ರದ ಆಧಾರದ ಮೇಲೆ ತನಿಖೆ ಆಗಿರೋದ್ರಿಂದ ಈಗ ED ತನಿಖೆಯನ್ನೇ ಸುಪ್ರೀಂ ಕೋರ್ಟ್ ರದ್ದುಪಡಿಸಿರೋದ್ರಿಂದ ಈ ಒಂದು ಬೆನಿಫಿಟ್ ಈ ಕೇಸಲ್ಲೂ ಸಿಗಬೇಕು ಅಂತೇಳಿ ಕೇಳ್ಬೋದು. ಆದರೆ ಇದು ಪ್ರತ್ಯೇಕ ಪ್ರಕರಣ ಆಗಿರೋದ್ರಿಂದ, ಯಾಕೆಂತಂದ್ರೆ ಈಗ CBI ಈಗ ಏನಿದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಅದು ಎಲ್ಲದಕ್ಕೂ ಮೂಲ ಬಂದು IT ಅಂದ್ರೆ ಏನು ಆದಾಯ ತೆರಿಗೆ ಇಲಾಖೆ ಏನು ಇನ್ವೆಸ್ಟಿಗೇಷನ್ ಮಾಡಿತ್ತು ಅದನ್ನು ಆಧರಿಸಿ ED ತನಿಖೆ ಮಾಡ್ತು. ಈಗ ಅದನ್ನೇ ಆಧರಿಸಿ CBI ಕೂಡ ತನಿಖೆ ಮಾಡ್ತಾ ಇದೆ. ಹೀಗಾಗಿ IT ಕೇಸ್ ಇನ್ನೂ ಕೂಡ ರದ್ದಾಗಿಲ್ಲ. ದೆಹಲಿಯ DK ಶಿವಕುಮಾರ್ ನಿವಾಸಗಳ ಮೇಲೆ ಏನು ದಾಳಿ ನಡೆದಿತ್ತು ಆ ಕೇಸ್ ಇನ್ನೂ ಕೂಡ ರದ್ದಾಗಿಲ್ಲ. ಬದಲಾಗಿ ಅದನ್ನು ಆಧರಿಸಿ ಇಲ್ಲಿ ತನಿಖೆ ನಡೆದ್ರೂ ಕೂಡ ಇದು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ. DK ಶಿವಕುಮಾರ್ ಒಂದು ಚೆಕ್ ಪೀರಿಯಡ್ ಅಲ್ಲಿ ಅಂದ್ರೆ ಅವರ ಒಂದು ಏನು ಆರೋಪ ಏನು ಕೇಳಿ ಬಂದಿದೆ ಆ ಪೀರಿಯಡ್ ಅಲ್ಲಿ ಅವರು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಇಲ್ಲೋ ಅನ್ನೋದನ್ನ ತೀರ್ಮಾನ ಮಾಡಬೇಕಾಗುತ್ತೆ. ಇದು ಸಪರೇಟ್ ಅಫೆನ್ಸ್ ಆಗಿರೋದ್ರಿಂದ ಅಷ್ಟು ಇವರಿಗೆ ನೆರವಿಗೆ ಬರೋದಕ್ಕೆ ಸಾಧ್ಯತೆ ಕಡಿಮೆ ಅಂತ ಹೇಳಿ ಹೇಳ್ಬೋದು. ಓಕೆ ಓಕೆ ರಮೇಶ್, ಅಲ್ಲಿಗೆ ಈಗ IT ಹೌದು ಅವ್ರು ಒಂದ್ ಸಂದರ್ಭದಲ್ಲಿ ಲೆಕ್ಕಾಚಾರ ತೋರಿಸಿ ಅದರಿಂದ ಏನಾದ್ರೂ ಪರಕ್ಕೆ ಅವಕಾಶ ಇರ್ಬೋದು ಅನ್ನೋ ಹಿಂದೆ ಕೆಲ ಲಾಯರ್ಗಳನ್ನ ವಿಶ್ಲೇಷಿಸ್ತಾ ಇದ್ರು. ಇನ್ನು CBI ಅಂತೂ ಬಹಳ ಕಷ್ಟಕರವಾಗಿದೆ, ED ಅಂತೂ ಬಹಳ ಕಷ್ಟಕರ ಅನ್ನುವಂತ ರೀತಿಯಾಗಿ ವಿಶ್ಲೇಷಣೆ ನಡೀತಾ ಇತ್ತು. ಈಗ ಒಂದ್ ಹಂತದಲ್ಲಿ ಒಂದು ಅರ್ಧ ಭಾಗ ಇವರಿಗೆ ರಿಲೀಫ್ ಸಿಕ್ಕಂಗೆ ಅಂತ ಭಾವಿಸಬಹುದಾ ರಮೇಶ್? ಆಮೇಲೆ ಇದನ್ನೂ ಪ್ರಶ್ನೆ ಮಾಡಿ ED ಏನಾದ್ರೂ ಮತ್ತೆ ಅಪೆಕ್ಸ್ ಕೋರ್ಟ್ ಅಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ, ಈಗ ಸುಪ್ರೀಂ ಕೋರ್ಟ್ ತೀರ್ಪು ಆಗಿದ್ರು ಕೂಡ ಮತ್ತೆ ಏನಾದ್ರು ಚಾಲೆಂಜ್ ಮಾಡೋದಕ್ಕೆ ಅಂತಲ್ಲ ಅವಕಾಶ ಇದೆಯಾ ಅವರಿಗೆ? ಹೇಗೆ? ಖಂಡಿತ ಇಲ್ಲ ಮಲ್ತೇಶ್. ಯಾಕೆಂತಂದ್ರೆ ಈಗ 120B ಸ್ಟ್ಯಾಂಡ್ ಅಲೋನ್ ಅಫೆನ್ಸ್ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಈ ಕೇಸ್ನಲ್ಲಿ ಅಷ್ಟೇ ತೀರ್ಮಾನ ಮಾಡಿರೋದಲ್ಲ. ಈ ಹಿಂದೆನೂ 3-4 ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. 120B ಇಟ್ಕೊಂಡೇನಂದ್ರೆ ಒಳಸಂಚುವನ್ನು ಆಧರಿಸಿ ಒಂದು ಪ್ರತ್ಯೇಕ ಪ್ರಕರಣ ಅಂತೇಳಿ ತೀರ್ಮಾನ ಮಾಡೋಕ್ಕಾಗಲ್ಲ, ಅದೊಂದು ಪೂರಕ ಪ್ರಕರಣ ಅಷ್ಟೇ. ಹೀಗಾಗಿ ಇದನ್ನೇ ಸ್ವತಂತ್ರ ಅಪರಾಧ ಅಂತೇಳಿ ED ಇನ್ವೆಸ್ಟಿಗೇಷನ್ ಮಾಡಕ್ ಬರಲ್ಲ ಅಂತೇಳಿ ಹಿಂದಿನ ತೀರ್ಪನ್ನಲ್ಲೂ ಕೂಡ ಹೇಳಿರೋದ್ರಿಂದ ಇದು ಒಂದು ಬೇರೆ ಒಂದು ಅಂದ್ರೆ ಮೇಲ್ಮನವಿ ಸಲ್ಲಿಸೋದಕ್ಕಾಗ್ಲಿ ಅಥವಾ ಇದನ್ನ ಪ್ರಶ್ನಿಸೋದಕ್ಕಾಗ್ಲಿ ಅವಕಾಶ ಇರೋದಿಲ್ಲ. ಹೀಗಾಗಿ EDಯ ತನಿಖೆ ಈಗ ಪೂರ್ಣ ಆಗುತ್ತೆ. ಆದ್ರೆ ಇನ್ನೊಂದು ಅಂಶ ಇದೆ,
ಒಂದು ವೇಳೆ ಏನಾದರೂ CBI ಏನಾದರೂ ಮುಂದೆ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಅಥವಾ ಬೇರೆ ಯಾವುದಾದ್ರೂ ಪ್ರಕರಣ ಡಿ ಕೆ ಶಿವಕುಮಾರ್ ಮೇಲೆ ದಾಖಲಾದ್ರೆ ಅದೆಲ್ಲ ಏನಾದರೂ ಪ್ರೆಡಿಕೇಟ್ ಅಫೆನ್ಸ್ ಇದ್ರೆ ಅಂದ್ರೆ ಶೆಡ್ಯೂಲ್ಡ್ ಅಫೆನ್ಸ್ ಏನಾದರೂ ಇದ್ರೆ ಆಗ ಇಡಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ಪ್ರೆಡಿಕೇಟ್ ಅಫೆನ್ಸ್ ಇಲ್ಲದೆ ಇರೋದ್ರಿಂದ, ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಇದು ಪ್ರೆಡಿಕೇಟ್ ಅಫೆನ್ಸ್ ಅಲ್ಲ, 120B ಸ್ಟ್ಯಾಂಡ್ ಅಲೋನ್ ಅಫೆನ್ಸ್ ಅಲ್ಲ ಅಂತ ಹೇಳಿರೋದ್ರಿಂದ ಈಗ ಏನು ಇನ್ವೆಸ್ಟಿಗೇಷನ್ ಆಗಿದೆ ಅದರಿಂದ ಡಿ ಕೆ ಶಿವಕುಮಾರ್ಗೆ ರಿಲೀಫ್ ಅಂತ ಹೇಳ್ಬೋದು. ಹೀಗಾಗಿ ಮುಂದೆ ಇಡಿ ಒಂದು ಕೋರ್ಟ್ನಲ್ಲಿ ಏನು ವಿಚಾರಣೆ ನಡೀತಾ ಇದೆ ಡೆಲ್ಲಿಯಲ್ಲಿ, ಅದರಲ್ಲಿ ಡಿ ಕೆ ಶಿವಕುಮಾರ್ ಹಾಜರಾಗೋ ಅವಶ್ಯಕತೆ ಇಲ್ಲ, ಮತ್ತೆ ಅದರಲ್ಲಿ ಟ್ರಯಲ್ನ ಫೇಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಹೀಗಾಗಿ ಇದು ಡಿ ಕೆ ಶಿವಕುಮಾರ್ ಪಾಲಿಗೆ ಬಹಳ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಆದರೆ ಮುಂದೆ ಇರುವಂಥ ಮತ್ತೊಂದು ಇದಕ್ಕಿಂತ ದೊಡ್ಡ ಸಂಕಷ್ಟ ಅಂದರೆ CBI ಇನ್ವೆಸ್ಟಿಗೇಷನ್. ಅದರಿಂದ ಅವ್ರು ಪಾರಾಗ್ತಾರಾ ಇಲ್ವಾ ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ತೀರ್ಪನ್ನು ಆಧರಿಸಿ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಓಕೆ ಥ್ಯಾಂಕ್ ಯು ರಮೇಶ್.